ಇನ್ನ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆ ಒಂದು ನಡೀತಾ ಇರುವಂತದ್ದು. ಇಡಿ ಈಗ ಆಲ್ರೆಡಿ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ತನಿಖೆ ಮಾಡ್ತಾ ಇದೆ ಎಲ್ರಿಗೂ ಕೂಡ ಗೊತ್ತಿದೆ. ಬಹುಕೋಟಿ ಮೂಡ ಸೈಟ್ ಹಂಚಿಕೆ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ವಿಧಾನಸೌಧಕ್ಕೂ ಕೂಡ ಕಾಲಿಟ್ಟಿರುವಂತದ್ದು ಇಡಿ ಅಧಿಕಾರಿಗಳ ತನಿಖೆ. ವಿಧಾನಸೌಧಕ್ಕೆ ಹೋಗಿದ್ದಾರೆ ಸಚಿವ ಭೈರತಿ ಸುರೇಶ್ ಕಚೇರಿ ಅಧಿಕಾರಿಗಳಿಗೆ ಇಡಿ ಸಮನ್ಸ್ ಕೊಟ್ಟಿರುವಂತದ್ದು. ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿ ಸಮನ್ಸ್ ನೀಡಿರುವಂತದ್ದು ಇಡಿ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗೆ. ನಾಳೆ 11 ಗಂಟೆಗೆ ವಿಚಾರಣೆಗೆ ಬರಲಿಕ್ಕೆ ಇಡಿ ಅಧಿಕಾರಿಗಳು ಸಮನ್ಸ್ ಕೊಟ್ಟಿದ್ದಾರೆ. ದಾಖಲೆಗಳ ಸಮೇತ ಹಾಜರಾಗಲಿಕ್ಕೆ ಇಡಿ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು ಜಾರಿ ನಿರ್ದೇಶನಾಲಯ. ಆಲ್ರೆಡಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A3, A4 ಮತ್ತೆ ಮೂಡಾದ ಮಾಜಿ ಆಯುಕ್ತರುಗಳು, ಹಾಲಿ ಆಯುಕ್ತರು, ಮೂಡಾ ಅಧ್ಯಕ್ಷರಾಗಿದ್ದಂಥವರು ಇವರೆಲ್ಲರ ವಿಚಾರಣೆ ಆಗಿದೆ ಇಡಿಯಲ್ಲಿ. ಬಾಕಿ ಉಳಿದಿರುವಂಥದ್ದು ಯಾರ್ಯಾರು? ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯ ಪತ್ನಿ. ಈ ಸಂದರ್ಭದಲ್ಲಿ ಇನ್ನೂ ಡೆಪ್ತ್ ಆಗಿ ಹೋಗ್ತಾ ಇರುವಂತ ತನಿಖೆ ನಗರಾಭಿವೃದ್ಧಿ ಇಲಾಖೆಯ ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೊಡುವ ಮುಖಾಂತರ ಇನ್ನಷ್ಟು ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಅನ್ನ ಮಾಡಲಾಗ್ತದೆ. ಇಡಿ ತನಿಖೆ ಮಾಡ್ತಾ ಇರುವಂತದ್ದು ಲೋಕಾಯುಕ್ತದ ರೀತಿಯಲ್ಲಿ ಬರೀ 14 ಸೈಟ್ಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅಲ್ಲ. ಓವರಾಲ್ ಆಗಿ ಮೂಡಾದ ಹಗರಣ ಮತ್ತೊಂದು ಕಡೆ ಸಿದ್ದರಾಮಯ್ಯನವರ ಪ್ರಕರಣ, 2 ಪ್ರಕರಣದ ತನಿಖೆ ಇಲ್ಲಿ ನಡೀತಾ ಇರೋದು, ಒಂದೇ ಪ್ರಕರಣ ಅಲ್ಲ. ಸೊ ಹೀಗಾಗಿ ತುಂಬಾ ಡೆಪ್ತ್ ಆಗಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಇಡಿಯಿಂದ. ಈ ಸಂದರ್ಭದಲ್ಲಿ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರು ಅವರ ಇಲಾಖೆಯ ಅಧಿಕಾರಿಗೆ ನೋಟಿಸ್ ಅನ್ನ ಕೊಡಲಾಗಿದೆ. ಬಹುಕೋಟಿ ಮೂಡಾ ಸೈಟು ಹಂಚಿಕೆ ಹಗರಣದ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ತನಿಖೆಯನ್ನ ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸಚಿವ ಭೈರತಿ ಸುರೇಶ್ ಕಚೇರಿಯ ಅಧಿಕಾರಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿರುವಂತದ್ದು. ಭೈರತಿ ಸುರೇಶ್ ಅವರ ಮೇಲೆ ಸಾಕಷ್ಟು ಆರೋಪಗಳಿದ್ದಾವೆ. ಒಂದ್ ಕಡೆ ಬಿಜೆಪಿ ನಾಯಕರು, ಇನ್ನೊಂದ್ ಕಡೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತ ಸ್ನೇಹಮಯಿ ಕೃಷ್ಣ ಅವರು, ಇವರೆಲ್ಲರೂ ಕೂಡ ಸಾಕಷ್ಟು ಆರೋಪವನ್ನೇ ಮಾಡ್ತಾ ಇದ್ರು. ಇಲ್ಲಿನ ದಾಖಲೆಗಳನ್ನ ಹೊತ್ತೊಯ್ದಿದ್ದಾರೆ. ಅದರಲ್ಲೂ ಪರ್ಟಿಕ್ಯುಲರ್ಲಿ ಸ್ನೇಹಮಯಿ ಕೃಷ್ಣ ಅವರು ಆರೋಪವನ್ನ ಮಾಡ್ತಾ 140 ಫೈಲ್ಗಳನ್ನ ತೆಗೆದುಕೊಂಡು ಹೋಗಲಾಗಿದೆ. ಭೈರತಿ ಸುರೇಶ್ ಅವರು ತಗೊಂಡೋಗಿದ್ದಾರೆ, ಹೆಲಿಕಾಪ್ಟರ್ನಲ್ಲಿ ತಗೊಂಡೋಗಿದ್ದಾರೆ ಅಂತ ಹೇಳ್ತಾ ಇದ್ರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ಈಗ ವಿಧಾನಸೌಧಕ್ಕೂ ಕೂಡ ಇಡಿ ಅಧಿಕಾರಿಗಳ ತನಿಖೆ ಎಂಟ್ರಿ ಕೊಟ್ಟಿರುವಂತದ್ದು. ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನಂತ ನೋಟಿಸ್ ಅನ್ನ ಕೊಡಲಾಗಿದೆ? ಯಾವಾಗ ಅಂದ್ರೆ ಬೆಳಗ್ಗೆ 11 ಗಂಟೆ ವಿಚಾರಣೆಗೆ ಹಾಜರಾಗಲಿಕ್ಕೆ ಕರೆಯನ್ನ ಕೂಡ ಕೊಡಲಾಗಿರುವಂತದ್ದು. ಬರೀ ಅಧಿಕಾರಿಗಳಿಗೆ ಮಾತ್ರನಾ ಅಥವಾ ನೆಕ್ಸ್ಟ್ ಸಚಿವರಿಗೂ ಕೂಡ ಹೋಗ್ಬೋದಾ? ಈ ಉರುಳು ಸುತ್ಕೊಳ್ಬೋದಾ? ಪೃಥ್ವಿ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡ್ತಿರುವಂತಹ ಇಡಿ ಅಧಿಕಾರಿಗಳು ಸದ್ಯಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೂ ಕೂಡ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಿರುವಂತದ್ದು. ನಾಳೆ 11 ಗಂಟೆಗೆ ಖುದ್ದಾಗಿ ದಾಖಲೆಗಳೊಂದಿಗೆ ವಿಚಾರಣೆಗೆ ಹಾಜರಾಗಲು ಈಗಾಗಲೇ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ನಗರಾಭಿವೃದ್ಧಿ ಸಚಿವರಂತಹ ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಅನ್ನ ಸದ್ಯಕ್ಕೆ ಜಾರಿ ಮಾಡಿಲ್ಲ. ಬಹುತೇಕ ಮುಂದಿನ ದಿನಗಳಲ್ಲಿ ಜಾರಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಯಾಕಂದ್ರೆ ಈ ಮೂಡಾ ಅನ್ನುವಂಥದ್ದು ನಗರಾಭಿವೃದ್ಧಿ ಇಲಾಖೆಯ ಅಂಡರ್ ಅಲ್ಲೇ ಬರುವಂತಹ ಒಂದು ಹಿನ್ನೆಲೆಯಲ್ಲಿ ಇಲ್ಲಿನ ಕಾರ್ಯದರ್ಶಿಗೆ ಸದ್ಯಕ್ಕೀಗ ನೋಟಿಸ್ ಅನ್ನ ಸರ್ವ್ ಮಾಡ್ಕೊಂಡಿರುವಂತದ್ದು. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಕೂಡ ಈಗಾಗಲೇ ಸಮನ್ಸ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಪ್ರಮುಖವಾಗಿ ದೂರುದಾರರು ಆರೋಪ ಮಾಡಿರುವಂತದ್ದು ಏನು ಅಂತಂದ್ರೆ ಸುಮಾರು 140 ಫೈಲ್ಗಳನ್ನ ಇವರು ಏಕಾಏಕಿ ರಾತ್ರೋರಾತ್ರಿ ಹೆಲಿಕಾಪ್ಟರ್ನ ಮುಖಾಂತರವಾಗಿ ಮೂಡಾ ಕಚೇರಿಯಿಂದ ಇವರು ತಗೊಂಡು ಬಂದಿದ್ದಾರೆ ಅನ್ನುವಂತ ಒಂದು ಗಂಭೀರವಾದಂತಹ ಆರೋಪವನ್ನು ಮಾಡಿದ್ರು. ಆ ಒಂದು ಹಿನ್ನೆಲೆಯಲ್ಲಿ ಸದ್ಯಕ್ಕೆ ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿಯೇ ಮೂಡಾ ಬರುವಂತ ಒಂದು ಕಾರಣಕ್ಕೋಸ್ಕರ ಕಾರ್ಯದರ್ಶಿಗೆ ಸದ್ಯಕ್ಕೆ ನೋಟಿಸ್ ಅನ್ನ ಸರ್ವ್ ಮಾಡಿದ್ರೆ, ಜೊತೆಗೆ ಸೂಕ್ತವಾದಂತಹ ದಾಖಲೆಗಳನ್ನ ತನ್ನಿ ಮೈಸೂರಿನ ಮೂಡಾ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೂಡ ಈಗಾಗಲೇ ತರುವಂತ ಸೂಚನೆಯನ್ನ ಕೊಟ್ಟಿದ್ದಾರೆ. ನಾಳೆ ಏನಾದರೂ ಅವರು ವಿಚಾರಣೆಗೆ ಆದಂತ ಸಂದರ್ಭದಲ್ಲಿ ಯಾವ ರೀತಿಯಾದ ದಾಖಲಾತಿಗಳನ್ನ ಪ್ರೊವೈಡ್ ಮಾಡ್ತಾರೆ, ಅದಕ್ಕೇನಾದ್ರೂ ಪೂರಕವಾಗಿ ಮತ್ತಷ್ಟು ದಾಖಲಾತಿಗಳನ್ನ ಅವಶ್ಯಕತೆ ಇದ್ದಂತ ಸಂದರ್ಭದಲ್ಲಿ ಮತ್ತೆ ಅದನ್ನ ತಗೊಂಡ್ ಬರುವಂತೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಡಬಹುದು. ಜೊತೆಗೆ ಅವರು ಕೊಟ್ಟಂತಹ ಹೇಳಿಕೆಯನ್ನ ಆಧರಿಸಿ ನಾಳೆ ದಿನ ಸಚಿವರಿಗೂ ಕೂಡ ನೋಟಿಸ್ ನೀಡುವಂತ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ.